ಸುದ್ದಿವಾಹಿನಿ. ನಾನು ಸುರೇಶ್ ಬಡಿಗೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಜಿ ಎಂಎಲ್ಎ ಭೀಮಾ ನಾಯಕ್ ಪ್ರೆಸ್ ಮೀಟ್ ಮಾಡಿ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಕಡೆ ಆಯ್ಕೆಯಾಗಿದ್ದು ನಿಷ್ಠೆಯಿಂದ ಕೆಲಸ ಮಾಡುತ್ತಾರೆ ಎಂದು ಭೀಮಾ ನಾಯಕ್ ತಿಳಿಸಿದರು. ಹಾಲಿ ಶಾಸಕರು 30% ವ್ಯಕ್ತಿ ಎಂದು ಆರೋಪ ಮಾಡಿದ್ದು ಮಾಜಿ ಶಾಸಕ ಭೀಮಾ ನಾಯಕ್ ಜಂಡು ಬಾಂಬ್ ಹಚ್ಚಿಕೊಂಡು ವೋಟ್ ಕೇಳಿದೆ ಎಂದು ನಿಮ್ನರಾಜ್ ನಾಯಕ್ ಕೋಟಿಗಟ್ಟಲೆ ಅನುದಾನ ಬಂದರೂ ಹಾಲಿ ಶಾಸಕರು ತುಂಬಿಸಿಕೊಳ್ಳುತ್ತಿದ್ದಾರೆ ಎಂದು ಭೀಮಾ ನಾಯಕ್ ಮಾಧ್ಯಮದವರೊಂದಿಗೆ ಚರ್ಚೆ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ಅವರು ಅನುದಾನ ಬಿಜೆಪಿಗೆ ಗಳಿಸಿದ್ದು ಶಾಸಕ ನಿಮ್ನರಾಜ್ ನಾಯಕ್ 30% ಶಾಸಕನ ವಿರುದ್ಧ ಇಂಚಿಂಚಾಗಿ ಮಾಧ್ಯಮದವರ ಮುಂದೆ ಇನ್ನ ಕೆಲವೇ ದಿನಗಳಲ್ಲಿ ಮಾಹಿತಿ ನೀಡುತ್ತೇನೆ ಎಂದು ತಿಳಿಸಿದರು. ವರದಿ ಸಿಡ್ಲುಗುಡುಗು ಸುದ್ದಿವಾಹಿನಿ ಹಗರಿಬೊಮ್ಮನಹಳ್ಳಿ. ಕ್ಷೇತ್ರದಲ್ಲಿ ಬಂದು ಒಂದು ಅನುಕಂಪದ ಅಡೆಯನ್ನು ಸೃಷ್ಟಿ ಮಾಡಿ ಪ್ರತಿ ಕಡೆಗೆ ಅವರು ಕಣ್ಣೀರನ್ನ ಹಾಕಿ ಕ್ಷೇತ್ರ ಜನರಿಗೆ ಜಾಗೃತ ಕೆಲಸವನ್ನು ಮಾಡಿದ್ರು. ಈಗ ಕ್ಷೇತ್ರದ ಜನರು ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದಿದೆ. ಸೊ ನಾವು ಮಾಡ್ಬೋದಾಗಿದೆ. ನಾವು ಕಣ್ಣೀರು ಹಾಕ್ಬೋದು, ಅವಳಿ ಚಿಂತೆ ಹಾಕ್ಬೋದು, ಹಳ್ಳಿಗಳಿಗೆ ಹೋಗ್ಬೋದು, ಎಲ್ಲ ಮಾಡಿದ್ವಿ. ಅವರು ಶ್ರೀಮಂತರಲ್ಲ. ಆ ಸಾಲಲ್ಲಿ ನಾವು ಶ್ರೀಮಂತ ಅದಕ್ಕೆ ನಮ್ಗೆ ರಾಜಕಾರಣ ಸಲುವಾಗಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಇದ್ದಾರೆ. ಸೊ ಅದನ್ನ ಮಾಡಿರ್ಬೋದು. ಹಾಗಾಗಿ ಕ್ಷೇತ್ರದ ಜನರು ಎಲ್ಲೋ ಕಡೆ ಇಲ್ಲಪ್ಪ ಕಣ್ಣಿಗೆ ಹಾಕ್ತಿದ್ದಾರೆ ಅಂತಿದ್ದಾರೆ, ಮನೆ ಅಂತ ಹೇಳ್ತಿದ್ದಾರೆ, ಇಲ್ಲ ನಾವು ಚುನಾವಣೆ ಸತ್ತೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಹೋಗ್ಲಿ ಒಂದ್ಸತಿ ಜನ ಏನೋ ಮಹಿಳಾ ಬಹಳ ಹಾಗಾಗಿ ಅವರಿಗೆ ಮತ ಕೊಟ್ಟು ಗೆಲ್ಸಿದ್ದಾರೆ. ನಾನು ಅವತ್ತೇ 2020 ಜನರ ಒಂದು ತೀರ್ಪು ಬಗ್ಗೆ ನಾನು ತಲೆಬಾಗ್ತೇನೆ. ಇವತ್ತು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಾಗಿದೆ ಇವರು ಈ ಕ್ಷೇತ್ರದಲ್ಲಿ ಲೂಟಿ ಮಾಡಕ್ಕೆ ಕಣ್ಣಿನ ಹಾಕಿದ್ರು. ಮತ್ತೆ ಈ ಕ್ಷೇತ್ರದಲ್ಲಿ ಏನು ಅಭಿವೃದ್ಧಿ ಕೆಲಸ ಮಾಡದೆ ನಾನು ರೊಕ್ಕ ಮಾಡ್ಬೇಕು ದೃಷ್ಟಿಯಿಂದ ಈ ರೀತಿ ಕಣ್ಣೀರ್ ಹಾಕಿ ಗೆದ್ದಿದ್ದ ಶಾಸಕರ ಬಗ್ಗೆ ಕ್ಷೇತ್ರದ ಜನಕ್ಕೆ ಗೊತ್ತಾಗಿದೆ. ಸೊ ಹಾಗಾಗಿ ನಾನು ತಮ್ಮ ಮೂಲಕ ಹೇಳಕ್ ಇಷ್ಟಪಡ್ತೀನಿ, ಈ ಕ್ಷೇತ್ರದ ಜನ ನನಗೆ 2 ಬಾರಿ 10 ವರ್ಷ ಶಾಸಕರಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ರು. ಅವ್ರು ಏನ್ ನನಗೆ ಆ ಶಕ್ತಿನ ತೋರಿ ಅದಕ್ಕೆ ಹೆಚ್ಚಿನಾಗಿ ಈ ಕ್ಷೇತ್ರ ಋಣಾಪೇಕ್ಷ ಬಹಳ ಪ್ರಾಮಾಣಿಕವಾಗಿ 10 ವರ್ಷ ಕೆಲಸ ಮಾಡಿದ್ದೀನಿ. ಮುಂದೆ ಈ ಕ್ಷೇತ್ರದ ಜನರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೆ ಇಡೀ ಕ್ಷೇತ್ರದ ಜನರಿಗೆ ಒಬ್ಬ ಕಾರ್ಯಕರ್ತನಿಗೆ ಕೂಡ ನಾನು ದಿನ ಸ್ವೀಕರಿಸಿದ ಕೆಲಸ ಇವತ್ತಿನ ಮಾಡೋದಿದೆ. ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೀನಿ. ಆಲ್ರೆಡಿ ಕ್ಷೇತ್ರದಲ್ಲಿ ಜನತೆಗೆ ಸ್ವಲ್ಪ ಗೊಂದಲ ಇದೆ, ಕ್ಯಾಟಗರಿ ಚೇಂಜ್ ಆಗುತ್ತೆ. ಸೊ ಭೀಮಾ ನಾಯಕ್ ಅವರು ಬೇರೆ ಕಡೆ ವಲಸೆ ಹೋಗ್ತಾರೆ. ನಾನು 2021 ಚುನಾವಣೆ ಆದ್ಮೇಲೆ ನಾನು 1 ನಿಮಿಷ ಕೂಡ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ, 1 ಕ್ಷಣ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡೋದು ಯೋಚನೆ ಮಾಡಿಲ್ಲ. ಕ್ಷೇತ್ರ ವಿಂಗಡಣೆ ಆಗಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು. 25 ವರ್ಷ ಫಿಕ್ಸ್ ಅಂತ ಮಹಿಳಾ ಮೀಸಲಾತಿ 2023 ಕೇಂದ್ರ ಸರ್ಕಾರ ತಂದಿದೆ. ಮಹಿಳಾ ಮೀಸಲಾತಿ ನಮ್ಮ ತಲೆಯಲ್ಲಿ ಇರೋದು. ಸೊ ಭೀಮಾ ನಾಯಕ್ ಅವರು ಒಂದ್ ಕಡೆ ಕೆಲಸ ಮಾಡಿ, ಒಂದ್ ಕಡೆ ದುಡ್ಡು ಮಾಡಿ, ಇನ್ನೊಂದ್ ಕಡೆ ಕೂಲಿಂಗ್ ಕೈ ಕೇಳ್ತಕ್ಕಂಥದ್ದಕ್ಕೆ ನಾನು ಹೋಗೋದಿಲ್ಲ. ನನಗೆ ಈ ಕ್ಷೇತ್ರದ ಮತದಾರ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಜನರ ಬಗ್ಗೆ ನಾನು ಎಲ್ಲೂ ಹೋಗಲ್ಲ. ನಾನು ಕೊನೆ ಉಸಿರ ತನಕ ನಾನು ಹಗರಿಬೊಮ್ಮನಹಳ್ಳಿ ರಿಸರ್ವೇಶನ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ನಾನು ಹಗರಿಬೊಮ್ಮನಹಳ್ಳಿ ಕ್ಷೇತ್ರ ಮತದಾರರ ಜೊತೆ, ಕ್ಷೇತ್ರ ಜನ ಜೊತೆಗೆ ಇರ್ತೀನಿ. ಇನ್ನೊಂದು ಸರ್, ಮಾಧ್ಯಮ ರಿಕ್ವೆಸ್ಟ್ ಸರ್, ಯಾಕೆಂತಂದ್ರೆ ಬಹಳಷ್ಟು ವಾಹನ ಸವಾರರು ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ. ಈಗಾದ್ರೂ ಗಮನ ಹರಿಸಿ ವಾಹನ ಸವಾರರಿಗೆ ಅನುಕೂಲವಾಗುವಂತೆ ನಿಮ್ಮ ಕೈಲಾದ್ರೂ ರಸ್ತೆ ನಿರ್ಮಾಣ ಮಾಡೋದು. ಈಗ ರಾಜ್ಯ ಸರ್ಕಾರ ರಸ್ತೆ ಜೊತೆಗೆ 100 ಕೋಟಿ ಮುಖ್ಯಮಂತ್ರಿಯವರ ವಿಶೇಷ ಅನುದಾನ 25 ಕೋಟಿ ಎದು ಕೊಟ್ಟರು. ನೋಡೋದು ನೀವು ಯಾಕೆ ಹೋಗಿ ಪಂಚಾಯತಿ ವ್ಯಾಪ್ತಿಗೆ ಹಾಕ್ಬೇಕು? 25 ಕೋಟಿ ಕೊಟ್ರೆ ಎಲ್ಲ ರಸ್ತೆ ಅಂತ ಇವ್ರ ಉದ್ದೇಶ ಏನು? ಕಮಿಷನ್ ನೋಡಿ ಆ ಉದ್ದೇಶದಿಂದ ಕೊಟ್ಟರೆ ಜನ ಅರ್ಥ ಮಾಡ್ಕೊಬೇಕು, ಮತದಾರರು ಅರ್ಥ ಮಾಡ್ಕೊಬೇಕು. ನಾವು ಯಾವ ವ್ಯಕ್ತಿನ ಆರಿಸಿದೀವಿ. ಭೀಮಾ ನಾಯಕ್ ಅವ್ರು ಏನು ಹಿಂದೆ 10 ವರ್ಷ ಕೆಲಸ ಮಾಡಿದ್ದಾರೆ, ಇವ್ರು 3 ವರ್ಷದಿಂದ ಏನ್ ಕೆಲಸ ಮಾಡ್ತಾರೆ ಇವತ್ತು ಜನರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಜನ ಅರ್ಥ ಮಾಡ್ಕೊಬೇಕು ಅನ್ನೋದು ಜನಸಾಮಾನ್ಯರು ಈಗ ಅಲ್ಲಿ ಇರ್ತಕ್ಕಂಥ ಶಾಸಕರಿಗೆ ಕ್ವಶನ್ ಮಾಡೋ 100ಕ್ಕೆ 100 ಮತದಾರರು ಜನರಷ್ಟೇ ಅಲ್ಲ, ಶಾಸಕರಿಗೆ ಚುನಾವಣೆ ಸಂದರ್ಭದಲ್ಲಿ ಯಾರು ಹಣವನ್ನು ಕೊಟ್ಟು
ಅವ್ರ ಪರವಾಗಿ ಚುನಾವಣೆ ಮಾಡಿದ್ರು ಅವ್ರು ಖಂಡಿತ ಪರಿಸ್ಥಿತಿ ಸಾಧ್ಯತೆ. ಸರ್ ಈಗಾಗಲೇ ಅವರು ಉತ್ತರ ಕೊಡೋ ಸಾಮರ್ಥ್ಯನ ಕಳ್ಕೊಂಡಿದ್ದಾರೆ ಅಂತಂದು ಜನಸಾಮಾನ್ಯರು ಹೇಳ್ತಾ ಇದ್ದಾರೆ. 100ಕ್ಕೆ 100 ಜನರು ಏನ್ ಹೇಳ್ತಿದ್ದಾರೆ